ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇಂದು ಏನು ನೋಡು ಜಾನು ಬಂದಿದ್ದಾಳೆ. ಜಾನು ಹಾಯ್. ಮಾತಾಡ್ಸ್ಕೊಂಡ್ ಬರ್ಲಾ? ಹೋಗ್ಬನ್ನಿ ಜಾನ್ವಿ ಅವ್ರೆ. ಥ್ಯಾಂಕ್ ಯು. ಹಾಯ್ ಕಣ್ರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಏನೇ ಜಾನು, ನಮ್ಗೊಂದ್ ಮಾತು ಹೇಳ್ದಂಗೆ ಬಂದ್ಬಿಟ್ಟಿದ್ಯಾ? ಗಂಡ ಪಕ್ಕದಲ್ಲಿದ್ರೆ ಫ್ರೆಂಡ್ಸ್ ಎಲ್ಲ ಆಗ್ಬೇಕು ಬಿಡು. ಅದೇ ಮತ್ತೆ ಎಲ್ರಿಗೂ ನನ್ ಗಂಡನ ವಿಷಯನೇ ಬೇಕು. ಅಲ್ಲ, ಇವತ್ ಬರ್ತಿದ್ದೀರಂತ ನೀವೇ ಹೇಳ್ಬೋದಿತ್ತು ತಾನೆ, ನಾನ್ಯಾಕೆ ಹೇಳ್ಬೇಕು? ನೀನ್ ಬರ್ತೀಯ ಇಲ್ಲೋ ಅಂತ ಸುಮ್ಮನೆ ಆದ್ವಿ ಜಾನು. ಇದು ನಮ್ಮಮ್ಮನ ಮನೆ ದೇವ್ರ ಉತ್ಸವ ಕಣೆ, ನಾನ್ ಹೇಗ್ ಬರ್ದೇ ಇರ್ಲಿ? ಅಚ್ಚರಿ, ಆ ಗೂಬೆ ಎಲ್ಲಿದ್ದಾನಂತೆ? ಇವತ್ ಬರ್ತಾನ? ಏನ್ ಕತೆ? ನಿಮ್ಗೇನಾದ್ರು ಒಂದ್ ಬಗ್ಗೆ ವಿಷಯ ಗೊತ್ತಿದ್ಯಾ? ಅಯ್ಯೋ ಇದೆಲ್ಲ ಯಾಕೆ? ನಿಮ್ಮಣ್ಣ ಏನಿಲ್ಲ. ಅಮ್ಮ ನಮಸ್ಕಾರ. ನನ್ನ ಮಗ ನರಸಿಂಹಣ್ಣ, ಇವತ್ತು ನಮ್ಮ ದೇವಸ್ಥಾನಕ್ಕೆ ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ನೀವೇ ಈ ದೇವಸ್ಥಾನಕ್ಕೆ ಧರ್ಮದರ್ಶಿಗಳಾದ್ರು ಯಾಕೋ ಇತ್ತೀಚೆಗೆ ಈ ದೇವಸ್ಥಾನದ ಕಡೆನೆ ಬರ್ತಾ ಇಲ್ವಲ್ಲ? ಆದ್ರೂ ಇವತ್ತು ನೀವು ನಮ್ಮ ದೇವಸ್ಥಾನಕ್ಕೆ ಬಂದಿದ್ದು ನಮ್ಮ ಉತ್ಸವಕ್ಕೊಂದು ಕಡೆ ಬಂತು. ಬಹಳ ದೊಡ್ಡ ಮಾತು. ಸ್ವಲ್ಪ ಕೆಲಸದ ಒತ್ತಡದಿಂದ ಬರೋಕ್ಕಾಗಿಲ್ಲ. ಆ ದೇವ್ರ ಅನುಗ್ರಹ ಆದಾಗ ಎಲ್ಲರೂ ಬರಲೇಬೇಕು. ಎಲ್ಲಿ ಜವರೇಗೌಡರು ಮುನ್ಸ್ವಾಮಿಗಳು ಕಾಣಿಸ್ತಾ ಇಲ್ಲ? ಅವರು ಒಳಗಡೆ ಇದ್ದಾರೆ. ಬನ್ನಿ ಹೋಗೋಣ. ಹೋಗೋಣ ತಗೊಳ್ಳಿ, ಬನ್ನಿ ಅಮ್ಮ. ಈ ದೇವಸ್ಥಾನಕ್ಕೆ ಚಿಕ್ಕ ವಯಸ್ಸಲ್ಲಿ ಬಂದಿದ್ದು ನೆನಪು. ಆದ್ಮೇಲೆ ಯಾವಾಗ ಬಂದಿದ್ದು ನೆನಪಿಲ್ಲ. ಇಷ್ಟು ದೊಡ್ಡದಿದೆ ದೇವಸ್ಥಾನ ಅಂತನೂ ಗೊತ್ತಿರ್ಲಿಲ್ಲ. ಮಾವ ಈ ದೇವಸ್ಥಾನ ಧರ್ಮದರ್ಶಿಗಳ್ತಾನೆ, ಮತ್ತ್ಯಾಕೆ ಅವ್ರು ಇಲ್ಲಿಗೆ ಬರಲ್ಲ? ಅವ್ರು ಅವಾಗವಾಗ ಬಂದ್ರೆ ನಾವು ಇಲ್ಲಿಗೆ ಬರ್ತಿರ್ಬೋದಲ್ವಾ? ಇದನ್ನ ನನ್ನ ಹತ್ರ ಕೇಳೋ ಬದಲು ಹೋಗಿ ನಿಮ್ಮ ಮಾವನ ಹತ್ರನೇ ಕೇಳೋ, ಅವರೇ ಹೇಳ್ತಾರೆ. ಮಗನ ಹತ್ರ ಹೇಳ್ದಿರೋರು ಇನ್ ನನ್ನ ಹತ್ರ ಹೇಳ್ತಾರ? ಆದ್ರೂ ಪರವಾಗಿಲ್ಲ, ಮಾವ ಕೂಲಾಗಿರೋ ಟೈಮಲ್ಲಿ ಹೋಗಿ ಅವ್ರ ಹತ್ರ ಎಲ್ಲ ತಿಳ್ಕೊತೀನಿ. ಅಲ್ಲ, ನಿನ್ಗೆ ಬೇರೆಯವ್ರ ಲೈಫಲ್ಲಿ ಏನೇನು ನಡೀತಿದೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಸ್ವಲ್ಪ ಜಾಸ್ತಿ ಅನ್ಸುತ್ತಲ್ವಾ? ಹೌದು, ಅದ್ರಲ್ಲೂ ನಿನ್ ಬಗ್ಗೆ ತಿಳ್ಕೊಳೋದಂದ್ರೆ ನನ್ಗೆ ತುಂಬಾ ಇಷ್ಟ. ಆದ್ರೆ ನೀನೇ ಕೋಆಪರೇಟ್ ಮಾಡಲ್ಲ, ಯಾವಾಗ್ಲೂ ಗುರ್ರ ಅಂತ ಇರ್ತೀಯ. ಸ್ವಲ್ಪ ನಗೋ. ಈ ಎಡೆ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.